ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಕಳೆದ ವಾರ ಒಂದು ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೆ. ಆ ಪ್ರದೇಶದಲ್ಲಿರುವಂತಹ ಗುರುಗಳು ಸ್ವತಃ ಚಾಮುಂಡೇಶ್ವರಿ ದೇವಿಯ ದಾಸನಾಗಿ ಜನರಿಗೆ ಬಂದಂತಹ ಕಷ್ಟಗಳನ್ನು ಯಾವ ರೀತಿ ಬಗೆಹರಿಸ್ತಾ ಇದ್ದರು ಅನ್ನುವಂತಹ ವಿಡಿಯೋ ಸಮೇತವಾಗಿ ತಮ್ಮ ಮುಂದೆ ನಾನು ಇಟ್ಟಿದ್ದೆ. ಅವರ ಆ ಸೇವೆ ಯಾವ ರೀತಿ ಶುರುವಾಯಿತು, ಅವರ ಜೀವನ ಚರಿತ್ರೆ ಏನು ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಮೂಲತಃ ಕಳೆದ ಬಾರಿ ತೋರಿಸಿದ್ದೆ ಆ ವಿಡಿಯೋ. ಆ ಪ್ರದೇಶ ಎಲ್ಲಿದೆ ಅಂತಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಅನ್ನುವಂತಹ ಒಂದು ಗ್ರಾಮ. ಬಂಕಾಪುರದಲ್ಲಿ ಈಗ ಪ್ರತಿ ತಿಂಗಳ ಕೊನೆಯ ರವಿವಾರ ಅವರ ಸೇವೆಯಲ್ಲಿ ಸಾಗ್ತಾ ಇದೆ. ಅದು ಆಂಜನೇಯನ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಿನ ಕೊನೆಯ ರವಿವಾರ, ಅಂದರೆ ತಿಂಗಳಿಗೆ ಒಂದು ಸಾರಿ ಮಾತ್ರ. ನೀವು ಬೇರೆ ಸಂದರ್ಭದಲ್ಲಿ ಹೋದರೆ ಅವರಿಗೆ ನೀವು ಭೇಟಿಯಾಗುವುದು ಮತ್ತು ಅವರ ಸಮಸ್ಯೆಗಳನ್ನು ನಿಮ್ಮ ಸಮಸ್ಯೆ ಅವ್ರಿಗೆ ಹೇಳೋದು, ಅವ್ರು ಕೇಳೋದಾಗಲಿ ಇದು ಯಾವುದೂ ಇಲ್ಲ. ಮೊದಲು ದಿನಾಲೂ ನೋಡ್ತಾ ಇದ್ದರು. ಚಾಮುಂಡೇಶ್ವರಿ ದೇವಸ್ಥಾನ ಒಂದಿದೆ ಅಲ್ಲಿ. ತದನಂತರದಲ್ಲಿ ವಾರಕ್ಕೆ ಒಂದು ರೀತಿ ಅದನ್ನು ನೋಡ್ತಾ ಬಂದರು. ಈಗ ತಿಂಗಳಿಗೆ ಒಂದು ಸಾರಿ, ಅಂದರೆ ತಿಂಗಳ ಕೊನೆಯ ರವಿವಾರ ಯಾವಾಗ ಬರ್ತೈತೋ ಆ ರವಿವಾರ ದಿವಸ ಬಂಕಾಪುರದನ ಆಂಜನೇಯನ ದೇವಸ್ಥಾನದೊಳಗೆ ಅವರ ಸೇವೆ ನಡೀತದ. ಇವರು ಆ ಚಾಮುಂಡೇಶ್ವರಿಯ ದಾಸ ಆಗಿ ಅಷ್ಟು ಶಕ್ತಿಯನ್ನು ಇವರು ಯಾವ ರೀತಿ ಅವರು ತಗೊಂಡ್ರು, ಆ ಶಕ್ತಿ ಎಲ್ಲಿಂದ ಬಂತು ಅನ್ನುವಂತಹ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಮೂಲತಃ ಇವರ ಹೆಸರು ರಾಜೇಶ್ ಗುರೂಜಿ ಅಂಥೇಳಿ ಎಲ್ಲರೂ ಪ್ರೀತಿಯಿಂದ ಕರೀತಾರೆ. ಕೆಲವೊಂದಿಷ್ಟು ಜನ ರಾಜೇಶ್ ಅಣ್ಣಾಜಿ ಅಂಥೇಳಿ ಕರೀತಾರೆ. ಇವರು ಈ 15/4/1978 ಬೆಳಗ್ಗೆ 1:45 ಅಂದರೆ ನಸುಕಿನ ವೇಳೆ ಇವರ ಜನಿಸ್ತಾರ. ಇವರ ತಂದೆ ರಾಮಚಂದ್ರರು, ತಾಯಿ ಜಯಶ್ರೀಯವರು. ಇವರು 3 ಜನ ಏನು ಗಂಡು ಮಕ್ಕಳು, ಅವರಲ್ಲಿ 2ನೇ ಮಗನಾಗಿ ಇವರು ಜನಿಸ್ತಾರ. ಜನ್ಮತಃ ಇವರ ನಾಮ ಆದಿತ್ಯ ಅಂತ ಇತ್ತು. ರೂಢಿಯಲ್ಲಿ ರಾಜೇಶ ಅಂಥೇಳಿ ಇವರಿಗೆ ಕರೀತಾರೆ. ರಾಜೇಶ ರಾಮಚಂದ್ರ ಪುಕಾಳೆ ಇವರ ಪೂರ್ಣ ಹೆಸರು. ರಾಜೇಶ್ ರಾಮಚಂದ್ರ ಪುಕಾಳೆ. ಬಾಲ್ಯದಲ್ಲಿಯೂ ಕೂಡ ಬಹಳ ಇವರು ತುಂಟ ಸ್ವಭಾವದವರು. ಮೂಲತಃ ಇವರ ತಂದೆಯವರು ವ್ಯಾಪಾರಸ್ಥರು. ಸಾಕಷ್ಟು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಒಂದು ಸ್ಥಾನಮಾನದಲ್ಲಿ ಇರುವಂಥವರು. ಇಷ್ಟಿದ್ರೂ ಕೂಡ ಇವರು ಚಾಮುಂಡೇಶ್ವರ ದೇವಿಯ ಸೇವೆಗಾಗಿ ಯಾಕೆ ಬರಬೇಕಾಯಿತು ಅನ್ನೋದು ಬಹಳ ಕುತೂಹಲಕಾರಿಯಾದಂಥ ಅಂಶ. ದೇವರು ಇವರಿಗೆ ಏನೂ ಕಡಿಮೆ ಮಾಡಿಲ್ರಿ, ಎಲ್ಲವನ್ನ ಸಾಕಷ್ಟು ಕೊಟ್ಟಾರ. ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲ ಇದ್ದರೂ ಕೂಡ, ವ್ಯವಹಾರ ಇದ್ದರೂ ಕೂಡ, ಬಿಸ್ನೆಸ್ ಇದ್ದರೂ ಕೂಡ ಅದೆಲ್ಲವನ್ನ ಒಂದು ಬದಿಗಿಟ್ಟು ಜನರ ಸೇವೆಗಾಗಿ ಕಂಕಣಬದ್ಧವಾಗಿ ಅವರು ನಿಂತುಕೊಂಡವರು ರಾಜೇಶ್ ಅಣ್ಣಾಜಿಯವರು, ಗುರೂಜಿಯವರು.
ಇವರು ಬಾಲ್ಯದಲ್ಲಿ ಕೆಲವೊಂದಿಷ್ಟು ಲೀಲೆಗಳನ್ನು ತೋರಿಸಿದವರು ರಾಜೇಶ್ ಅಣ್ಣವರು. ಒಂದು ಸಲ ಇವರ ಚಿಕ್ಕವರಿದ್ದಾಗ ಏನಾಗಿತ್ತು ಅಂತಂದ್ರೆ ಘಟನೆ, ಇವರ ತಂದೆಯವರು ಏನು ಮಾಡಿದಾರ ಅಂತಂದರೆ ತುಪ್ಪ ಬೇಕು ಅಂಥೇಳಿ 2 ಸೇರು ಬೆಣ್ಣೆ ತೊಗೊಂಡು ಬಂದಾರ. ಮಾರ್ಕೆಟ್ದಿಂದ 2 ಸೇರು ಬೆಣ್ಣೆಯನ್ನು ತಂದು ಮನೆಯೊಳಗೆ ಕಾಸಿ ತುಪ್ಪ ಮಾಡಬೇಕು ಅಂಥೇಳಿ ಅವ್ರ ವಿಚಾರ. ಅದಕ್ಕೆ ತೊಗೊಂಡು ಬಂದಾರ ಅವರು. ಇವರಿನ್ನ ಅವಾಗ ಚಿಕ್ಕವ್ರ ಮಕ್ಕಳೆಲ್ಲ. ಆ ಸಂದರ್ಭದೊಳಗೆ ಅದನ್ನು ಏನು ಮಾಡ್ಯಾರು ಅಂತಂದ್ರೆ ಅವರ ಮಡದಿಯಾದಂತಹ ಜಯಶ್ರೀ ಅವರು, ಅಂದ್ರೆ ರಾಮಚಂದ್ರ ರಾಯರ ಮಡದಿ ಜಯಶ್ರೀ ಅವರು ಅದನ್ನು ಕಾಯ್ಲಿಕ್ಕೆ ಇಟ್ಟಾರ. ಅವ್ರು ಯಾರೂ ಮನೆಯೊಳಗಿಲ್ಲ, ಅಡುಗೆ ಮನೆಯೊಳಗಿಲ್ಲ. ಇವ್ರೇನು ಮಾಡ್ಯಾರ ಅವಾಗ ರಾಜೇಶ್ ಅಣ್ಣವರು ಒಳಗೆ ಹೋಗಿ ಅದನ್ನ ಕಾಯೋ ಸಂದರ್ಭದೊಳಗೆ ಆ 2 ಸೇರು ತುಪ್ಪ ಏನು ಮಾಡಿಬಿಟ್ಟಾರಂದ್ರೆ ಘಟ ಕುಡಿದು ಬಿಟ್ಟಾರ. ಘಟ ಕುಡಿದಗಿಸಿಂದ ಏನು ಮಾಡ್ಯಾರು, ಅವ್ರು ತಮ್ಮ ಪಾಡಿಗೆ ತಾವು ಆಟ ಆಡ್ಕೊಂತ ಹೊರಗೆ ಹೋಗಿಬಿಟ್ಟಾರ. ಎಲ್ಲ ಗೆಳೆಯರ ಜೊತೆ ತಮ್ಮದು ದಿನನಿತ್ಯ ಏನು ಆಟ ಆಡೋದೈತಿ ಆ ರೀತಿ ಆಟ ಆಡ್ಕೊತ ಹೊರಗೆ ಹೋಗಿಬಿಟ್ಟಾರ. ಅವಾಗ ಇವರ ತಾಯಿಯವರು ಒಳಗೆ ಬಂದು ನೋಡ್ತಾರೆ. ಒಲಿ ಮ್ಯಾಗ ಏನಪ್ಪ ಅಂತಂದ್ರೆ ಬೊಗಾಣಿ ಐತಿ, ಬೊಗಾಣಿ ಒಳಗೆ ತುಪ್ಪನೇ ಇಲ್ಲ. ಎಲ್ಲಿ ಹೋಯ್ತು ಏನು ಎಂತ ಅಂತ ಹೇಳಿ ಅವರ ಮನೆಯವರಿಗೆ ಯಜಮಾನ್ರಿಗೆ ಕರ್ತಾರೆ. ಅಲ್ರಿ, ಮತ್ತು ನೀವು 2 ಸೇರು ಬೆಣ್ಣೆ ತಂದಿದ್ರಿ ತುಪ್ಪ ಮಾಡಂಥೇಳಿ, ನಾ ಇಲ್ಲಿ ಕಾಯ್ಲಾಕ ಇಟ್ಟಿದ್ದೆ, ಆದರೆ ಈಗಾದರೆ ಇಲ್ಲ ಅಂದ್ರೆ ಏನಾಯಿತು ತಳ ಅಂದಾಗ, ಇಲ್ಲ ರಾಜೇಶ್ ಒಳಗೆ ಬಂದಿದ್ದ, ಬಹುಶಃ ಅವನೇ ಏನೋ ಕುಡಿದು ಹೋಗಿರ್ಬೋದು. ಹಂಗಾತಂದ್ರೆ ಎಷ್ಟು ಅದು 2 ಸೇರು ತುಪ್ಪ ಕುಡಿದಂದ್ರೆ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಬರ್ಬೋದು ಅಂದಂಗೆ ಅವರು ಇವ್ರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ಯಾರ. ಎಲ್ಲ ಕಡೆ ಮನ್ಯಾಗ ಹುಡುಕ್ಯಾಡ್ಯಾರ, ಆಜು ಬಾಜು ಹುಡುಕ್ಯಾಡ್ಯಾರ, ಏನು ಅಂಥೇಳಿ ಎಲ್ಲ ಕಡೆ ಹುಡುಕ್ಯಾಡ್ಯಾರ. ಇವರು ಅವ್ರ ಸ್ನೇಹಿತರ ಜೊತೆಗೂಡಿ ಆಟ ಆಡ್ಕೊತ ಹೋಗ್ಬಿಟ್ಟಾರ. ಆಟ ಆಡ್ಕೊತ ಹೋದಾಗ ಯಾವುದೋ ಒಂದು ದೇವಸ್ಥಾನದಲ್ಲಿ ಇವರು ಆಟ ಆಡ್ತಿದ್ರಂತ. ಅವಾಗ ಇವರು ಹುಡುಕೋದು ವಿಚಾರ ಅವ್ರಿಗೆ ಗೊತ್ತಾಗೈತಿ. ಇಲ್ಲ ಮನೆಯವರೆಲ್ಲ, ನಿಮ್ಮ ಮನೆಯವರೆಲ್ಲ ಹುಡುಕ್ಯಾಡ್ಕೊತ ಬರತ್ತಾರಪ್ಪ ಅಂಥೇಳಿ ಯಾರೋ ಒಬ್ರು ಹೇಳಿಬಿಟ್ಟಾರ ಅವ್ರಿಗೆ. ಅವಾಗ ಇವ್ರಿಗೆ ಗಾಬರಿ ಆಗಿಬಿಟ್ಟತಿ. ಇನ್ನು ಮನ್ಯಾಗರೆ ಹಿಂಗರೆ ಮಾಡಿಬಿಟ್ಟಿನಿ, ನಾನು ತುಪ್ಪ ಎಲ್ಲ ಕುಡಿದು ಬಿಟ್ಟೀನಿ, ಇನ್ನು ಏನಾದರೂ ಮಾಡಿ ನನಗೆ ಹೊಡಿಬೋದು ಅಂಥೇಳಿ ಹೆದರ್ಕೊಂಡು ಆ ದೇವಸ್ಥಾನದೊಳಗೆ ಇವರು ಮುಚ್ಚಿಟ್ಕೊಂಡು ಕುಂತುಬಿಟ್ಟಾರ. ಅವಾಗ ಇವ್ರ ತಂದೆಯವರು ಅವ್ರದ್ದು ಏನು ವಿಚಾರ, 2 ಸೇರು ಹಿಂಗೆ ತುಪ್ಪ ಕುಡ್ದನು, ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತೋ ಹೆಂಗೋ, ಬೇಗನೆ ಆಸ್ಪತ್ರೆಗೆ ತೋರಿಸ್ಬೇಕು ಅನ್ನೋದು ಅವ್ರ ವಿಚಾರ. ಇವ್ರ ವಿಚಾರ ಏನೋ, ನಾ ಎಲ್ಲಾರ ಅವ್ರ ಕೈಯಾಗ ಸಿಕ್ಕಿನಂದ್ರೆ ಎಲ್ಲಾರು ನಾನು ಬಡಿತಾರೋ ಏನೋ ಅನ್ನುವಂಥದ್ದು ಇವ್ರ ವಿಚಾರ. ಹೀಗಿದ್ದಾಗ ಅವರೆಲ್ಲ ಹುಡುಕಾಡಂತಲೇ ಸಿಕ್ಕ ನಂತರ ಅವ್ರಿಗೇನು ಮಾಡಲಿಲ್ಲ. ಅವರು ಪಟ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಡಾಕ್ಟ್ರ್ ಮುಂದೆ ಇಲ್ಲ ಹಿಂಗೆ ಆಗೈತ್ರಿ ಅನ್ನುವಂಥ ಘಟನೆಯನ್ನೆಲ್ಲ ಅವ್ರ ಮುಂದೆ ಹೇಳಿದಾಗ ಅವ್ರಂದ್ರತ, ಇಲ್ಲ ಏನೂ ಆಗಿಲ್ಲ, ಇವರಿಗೆ ತುಪ್ಪಗೇನು ಇವ್ರಿಗೆ ಬಾಧಕ್ಕೆ ಏನು ಮಾಡಿಲ್ಲ, ಇವ್ರಿಗೇನು ತೊಂದರೆ ಆಗಿಲ್ಲ, ನೀವೇನು ಕಾಳಜಿ ಮಾಡಬೇಡ್ರಿ, ಇವ್ರಿಗೆ ಮೈಗೆ ಅದು ಒಗ್ಗೈತಿ ಅಂಥೇಳಿ ಅವರು ಕಳಿಸ್ಕೊಟ್ಟಾರ. ಹಿಂಗೆ ಇಂಥ ಘಟನೆಗಳನ್ನೆಲ್ಲ ಆ ಸಂದರ್ಭದೊಳಗೆ ಅವ್ರಿಗೆ ಭಾಳ ಇಷ್ಟ ಆಗಿತ್ತು. ಬರ್ತಾ ಏನು ಇವರು ಹೆಂಗೆ ಬೆಳೀತಾ ಹೋದರೂ, ಇವರ ತಂದೆ ಏನು ವ್ಯಾಪಾರ ಇತ್ತು, ಇವರ ತಂದೆಯ ವ್ಯಾಪಾರ ದಿನದಿಂದ ದಿನಕ್ಕೆ ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿ ಆಯಿತು. ವ್ಯಾಪಾರ ವೃದ್ಧಿ ಆಯಿತು, ಆಸ್ತಿಗಳ ಖರೀದಿ ಆಯಿತು, ಜಾಗ ಖರೀದಿ ಆಯಿತು, ಮತ್ತೊಂದು ಮಗದೊಂದು ಬೆಳ್ಳಿ ಬಂಗಾರ ಅಂಥೇಳಿ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಶುರುವಾಯಿತು. ಇವ್ರ ಬೆಳವಣಿಗೆ ಹೆಂಗೆ ಆಗ್ತೈತೋ ಹಂಗೆ ಮನೆಯೊಳಗೆ ಅಭಿವೃದ್ಧಿ ಶುರುವಾಯಿತು. ತದನಂತರದಲ್ಲಿ ಇವ್ರಿಗೊಂದು ವಿಚಿತ್ರ ಏನು ಘಟನೆ ನಡೀತು ಇವ್ರ ಜೀವನದೊಳಗೆ ಅಂತಂದರೆ, ಇವರು ದೇವಸ್ಥಾನಕ್ಕೆ ಆ ಕಡೆ ಎಲ್ಲ ಏನಪ್ಪ ಅಂತಂದ್ರೆ ಹಾಗೆ ಅಷ್ಟೇ ಹೋದವ್ರು. ಅಲ್ಲಿ ಇವರು ಭಕ್ತಿ ಭಾವ ಸ್ವಲ್ಪ ಕಡಿಮೆ. ಆದರೆ ಕನಸಿನೊಳಗೆ ಯಾರೋ ಒಬ್ಬಳು ಮಹಿಳೆ ಮನೆಯ ಮುಂದೆ ಬಂದು ಅಂತಿದ್ಲಂತ, ಇಲ್ಲ ಆ ಪಂಚ ಮಲ್ಕಪ್ಪನ ಬಾವಿಯೊಳಗೆ ಆ ನಾಗ ಸರಪಳಿ ಐತಿ, ಆ ನಾಗ ಸರಪಳಿಯ ಕೆಳಗೆ ಅಲ್ಲಿ ಏನಪ್ಪ ಅಂತಂದ್ರೆ ನಿನಗೆ ಏನೋ ಒಂದು ನಾನು ಬರೆದಿಟ್ಟಿದ್ದೀನಿ, ಅದನ್ನು ನೀನು ಓದಬೇಕು, ಅದನ್ನು ನೀನು ತಗೋಬೇಕು ಅಂಥೇಳಿ ಕನಸಿನೊಳಗೆ ಬರ್ಲಿಕ್ಕೆ ಶುರು ಆಯಿತು. ಸ್ವತಃ ಮಹಿಳೆ ನೋಡ್ರಿ ಇವರಿಗೇನೆ ಆರತಿ ಮಾಡ್ತಿದ್ಲಂತ. ಇವರಿಗೆ ಆರತಿ ಮಾಡಿ ಇವರನ್ನು ಕರ್ಕೊಂಡು ಹೋಗಿ ಆ ಮಲ್ಕಪ್ಪನ ಏನು ಪಂಚ ಮಲ್ಕಪ್ಪನ ಗುಡಿ ಇತ್ತಲ್ಲ, ಆ ಗುಡಿಯ ಬಾವಿ ಹತ್ತಿರ ನಾಗ ಸರಪಳಿಯ ಕೆಳಗೆ ಕೂಡಿಸಿ
ಸ್ವತಃ ಹೇಳ್ತಿದ್ಲಂತ, ಈ ಹಿಂಗೆ ನಿಂಗೊಂದು ಮಾಹಿತಿ ಐತಿ, ಬರೆದಿಟ್ಟಿದ್ದೈತಿ, ನೀನು ಅದನ್ನು ತೊಗೊಂಡ ಓದಬೇಕು ಅಂಥೇಳಿ. ಅವಾಗ ನೋಡ್ರಿ, ಇವರು ಆ ಕನಸಿನಾಗೂ ಹಿಂಗೆ ಘಟನೆ ನಡೆದಾಗ ಅಲ್ಲಿಂದ ಓಡ್ಕೊಂತ ಮನೆಗೆ ಬಂದುಬಿಟ್ಟಿದ್ರಂತ. ಇದೆಲ್ಲ ಕನಸಿನಾಗ ನಡೆದ ಘಟನೆ. ಅಲ್ಲಿಂದ ಓಡ್ಕೊಂಡು ಬಂದುಬಿಟ್ಟಾರ. ಇದು ನಿಂತಿಲ್ಲ, ಹಿಂಗೆ ಇದು ನಿರಂತರವಾಗಿ ಈ ಕನಸು ಬೀಳಲಿಕ್ಕೆ ಶುರುವಾಗಿದೆ. ಅವಾಗ ಇವ್ರಿಗೆ ಅರಿವಾಗೈತು, ಏನ ಇಲ್ಲ, ಯಾರು ಇವಳು, ಯಾಕೆ ನನಗೆ ಕನಸಿನಾಗ ಹಿಂಗೆ ಬಂದು ಕಾಡ್ಲಿಕ್ಕತ್ತಾಳ. ಅವಾಗ ಯಾರು ಎಂತ ಕೇಳಿದಾಗ, ಇಲ್ಲ ನಾನು ಈ ಥರ ಚಾಮುಂಡಿ ಇದ್ದೇನೆ, ಹಿಂಗೆ ಬಂದಿದ್ದೇನೆ, ಹಿಂಗೆ ನಿಂದ ಆಗಬೇಕು, ಕೆಲಸ ಆಗಬೇಕು, ನೀನು ನನ್ನ ಸೇವೆಗೆ ಬರಬೇಕು ಅಂಥೇಳಿ ದಿನಾ ಈ ಕನಸು ಬೀಳೋದಂತೆ. ಆಗಿನ ಕಾಲಕ್ಕೆ ಇವ್ರು ನೋಡ್ರಿ ವೆಲ್ ಎಜುಕೇಟೆಡ್ ಮನುಷ್ಯ, ಅದಲ್ದ ಮನೆಯೊಳಗೆ ಎಲ್ಲ ಸುಶಿಕ್ಷಿತರಿದ್ದಾರೆ. ಅವಾಗ ಈ ಘಟನೆಯನ್ನು ಅವರು ಏನೋ ಕನಸು ಬೀಳ್ತಾವ, ಇಂಥವನ್ನೆಲ್ಲ ನಂಬಕ್ಕೆ ಹೋಗಬಾರ್ದು ಅಂಥೇಳಿ ತಾತ್ಸಾರ ಮಾಡಿಬಿಟ್ರಿ ಅವರು. ಈ ತಾತ್ಸಾರ ಮಾಡಂತಲೇ ಏನಾಗಿದೆ, ಅದು ಭಾಳ ದಿನ ಹಿಂಗೆ ಒಂದಾದ ಕೂಡಲೇ ಒಂದಿಲ್ದ ಒಂದು ರೀತಿಯಲ್ಲಿ ಅದು ದಿನ ತಾಯಿ ಇವರ ಕನಸಿನಲ್ಲಿ ಬರೋದು ಹೆಚ್ಚಾಗಿಬಿಡ್ತು. ಹೆಚ್ಚಾಗಂತಲೇ ಈ ವಿಚಾರವನ್ನು ಅವ್ರು ಏನು ಮಾಡಿದರು, ತಮ್ಮ ಮನೆಯವರ ಮುಂದೆ, ತಂದೆ ತಾಯಿ ಮುಂದೆ ಹೇಳಿಬಿಟ್ರು, ಇಲ್ಲ ನನಗೆ ದಿನ ಈ ರೀತಿ ಕನಸು ಬೀಳಾಕತ್ತೈತಿ, ಮತ್ತು ಪಂಚ ಮಲ್ಕಪ್ಪನ ಗುಡಿಯಾಗ ಏನಪ್ಪ ಅಂತಂದ್ರೆ ಹಿಂಗೆ ಐತತ, ಅದನ್ನು ತಗೋ ಅಂಥೇಳಿ ಹೇಳಾಕತ್ತಾಳ ತಾಯಿ. ಅವಾಗ ಅವ್ರ ಮನೆಯವ್ರದ್ದು ಏನು ವಿಚಾರ, ಬಹುಶಃ ಇವಂಗೆ ಏನೋ ಆಗಿರ್ಬೋದು, ಅದಕ್ಕೆ ಅದ ಗುಡಿಗೆ ಹೋಗೋದು ನಡಿ, ಮತ್ತು ಅಲ್ಲೆಲ್ಲರ ಏನಪ್ಪ ಅಂದ್ರೆ ಚೀಟಿ ಯಾವುದೋ ಇದು ದಾರ ಮಂತ್ರಿಸಿ ಕೊಡ್ತಾರ, ಆ ಮಂತ್ರಿಸಿ ಕೊಟ್ಟ ದಾರ ನೀನು ಕಟ್ಕೊಂಡ್ಬಿಡು, ಎಲ್ಲ ತಾನ ಕರೆಕ್ಟ್ ಆಕೈತಿ ಅಂಥೇಳಿ ಅವ್ರದ್ದು. ನೋಡ್ರಿ, ಇಂಥವೆಲ್ಲ ಕನಸ ಇವ ಬೀಳಾಕತ್ತು ಭಾಳ ಇದನ್ನ ಮಾಡಾಕತ್ರ, ಯಾರಾದರೂ ಇದನ್ನ ಮಾಡೋದು ಸಹಜ ಅದ. ಇದೆಲ್ಲ ಆಸ್ಪತ್ರೆಯಿಂದ ಕಡಿಮೆ ಆಗುವಂಥ ವಿಚಾರ ಅಲ್ಲ. ಇದು ನಿರಂತರವಾಗಿ ಹೆಂಗೆ ಬೀಳಾಕೈತಂದ್ರೆ ಎಲ್ಲರೂ ದೇವರ ಮೊರೆಯನ್ನು ಹೋಗ್ಬೇಕಾಕೈತಿ. ಅವರು ಕೂಡ ಅದೇ ರೀತಿ ಮಾಡಿದರು. ಎಲ್ಲ ಕಾಯಿ ಕಟ್ಟಿದ್ರು, ಕೊಳ್ಳಾಗ ದಾರ ಕಟ್ಕೊಂಡ್ರು, ಚೀಟಿ ಕಟ್ಕೊಂಡ್ರು, ಭಂಡಾರ ಹಚ್ಕೊಂಡ್ರು, ವಿಭೂತಿ ಹಚ್ಕೊಂಡ್ರು, ಏನೆಲ್ಲ ಹಚ್ಕೊಂಡ್ರು ಈ ದಿನಾಲು ತಾಯಿ ಬರೋದು ಏನಾಗಲಿಲ್ಲ, ತಪ್ಪಲಿಲ್ಲ. ಅವಳದು ಒಂದೇ ಉದ್ದೇಶ, ನೀ ಅದನ್ನೆಲ್ಲ ತಗೋ, ನನ್ನ ಸೇವೆಗಾಗಿ ನೀ ಬಾ, ನಿನ್ನಿಂದ ಸೇವೆ ಆಗಬೇಕಾಗೈತಿ, ಈ ಸೇವೆ ನೀನೇ ಮಾಡಬೇಕು ಅಂಥೇಳಿ ದಿನಾ ತಾಯಿ ಇದನ್ನೇ ಹೇಳ್ತಿದ್ಲಂತ. ಆಗ ಒಂದು ದಿವಸ ಏನಾಗೈತಿ, ಇವರು ಮಲ್ಕೊಂಡು ಬಿಟ್ಟಾರ. ಅವಾಗ ಇದ್ದಕ್ಕಿದ್ದಂಗೆ ಒಂದು ಭಾಳ ವಿಚಿತ್ರ, ಏನು ಅದು ಎಂಥ ದೊಡ್ಡ ಘಟನೆ ಅಂತಂದ್ರೆ, ಇವರಿಗೆ ಒಮ್ಮಿಂದೊಮ್ಮೆ ರಕ್ತದ ವಾಂತಿ ಆಗ್ಲಿಕ್ಕೆ ಶುರು ಆಯಿತು. ಹೆಂಗಾತಂದ್ರೆ ಇಡೀ ಅವ್ರು ಏನು ಮಲ್ಕೊಂಡಿದ್ರ ಆ ರೂಮದ ತುಂಬೆಲ್ಲ ರಕ್ತದ ವಾಂತಿಯನ್ನು ಮಾಡ್ಕೊಲಿಕ್ಕೆ ಶುರು ಮಾಡಿಬಿಟ್ರು. ರಕ್ತದ ವಾಂತಿ, ಇನ್ನೇನು ಇವರ ಪ್ರಾಣ ಪಕ್ಷಿ ಹಾರೇನೆ ಹೋಗಬೇಕು ಆ ರೀತಿ ನಿತ್ರಾಣ ಆಗಿಬಿಡ್ತು, ದೇಹ ನಿತ್ರಾಣ ಆಗಿಬಿಡ್ತು, ಅಷ್ಟೆಲ್ಲ ರಕ್ತ ವಾಂತಿ ಮಾಡ್ಕೊಂಡ್ಬಿಟ್ರು. ಅದಾದ ನಂತರ ಯಾಕೆ ಹಿಂಗಾಗಲತ್ತೈತಿ ಅಂಥೇಳಿ ಮನೆಯವರೆಲ್ಲ, ಅಣ್ಣ, ಅವರು ಇವರು, ತಂದೆ ತಾಯಿ ಎಲ್ಲರೂ ಬಂದು ಯಾಕೆ ಏನು ಆಗ್ಲಕತ್ತೈತಿ, ಏನು ಎಂತ. ಅವಾಗ ಇವ್ರೇನಂದಾರ, ಆಸ್ಪತ್ರೆಗೆ ಹೋಗೋ ನಡಿ ಅಂಥೇಳಿ ಅವರೆಲ್ಲ ಇದು ಮಾಡಕತ್ತಂತಲೇ ರಾಜೇಶ್ ಅಣ್ಣವ್ರು ಅಂದಾರ. ಇಲ್ಲ, ಇದೆಲ್ಲ ಯಾಕೆ ಆಗ್ಲಿಕ್ಕತ್ತೈತಿ ಅಂತಂದ್ರೆ, ದಿನಾಲು ತಾಯಿ ಬಂದು ಕಾಡ್ಲಿಕ್ಕತ್ತಾಳ, ನನ್ನ ಸೇವೆಗೆ ಬಾ ಅಂಥೇಳಿ. ಬಹುಶಃ ನಾನು ಅದು ಹೋಗಿಲ್ಲ, ಅದರ ಸಲುವಾಗಿ ಹಿಂಗೆ ನನಗೆ ಪರೀಕ್ಷೆ ನಡೆದಿರ್ಬೋದು. ಮತ್ತು ದೇವ್ರ ಮುಂದಿನ ತೀರ್ಥ ತೊಗೊಂಡು ಬರ್ರಿ, ನಾ ತೀರ್ಥ ತೊಗೊಂಡು ನಾನು ಮಲ್ಕೊತೀನಿ, ಬದುಕಿದ್ರೆ ಒಂದು ಕ್ಷಣ ನಾನು ಬದುಕಿದ್ರೆ ನಾಳಿನ ದಿವಸ ಆ ತಾಯಿಯ ಸೇವೆಗಾಗಿ ನಾನು ಹೋಗ್ತೀನಿ ಅಂಥೇಳಿ ಅವಾಗ ಒಂದು ಸಂಕಲ್ಪ ಮಾಡ್ರಿ. ಒಂದು ಸ್ವಲ್ಪ ವಿಚಾರ ಮಾಡಲಿಲ್ಲ, ಒಂದು ಕ್ಷಣ ಮಾತ್ರದಲ್ಲಿ ನಾನೇನಾದರೂ ಬದುಕಿನಿ ಅಂತಂದ್ರೆ ನಾಳೆ ಆ ತಾಯಿಗೆ ಸೇವೆಗೆ ನಾನು ಮಾಡಲಿಕ್ಕೆ ಸಿದ್ಧಿದ್ದೇನೆ ಅಂಥೇಳಿ ಅವಾಗೊಂದು ದೃಢ ನಿರ್ಧಾರವನ್ನು ಮಾಡಿ, ಸಂಕಲ್ಪವನ್ನು ಮಾಡಿ ಮಲ್ಕೊಂಡು ಬಿಟ್ರು. ತಾಯಿ ಆಶೀರ್ವಾದ ನೋಡ್ರಿ, ಅವಳಿಂದನೇ ಹೀಗೆಲ್ಲ ಘಟನೆ ನಡೆದಿದೆ. ಅದಕ್ಕೆ ತಾಯಿ ಆಶೀರ್ವಾದ ಅವ್ರ ಮ್ಯಾಗ ಆಗಿತ್ತು. ಅವರು ಯಥಾ ಪ್ರಕಾರ ಬೆಳಗಿನ ಜಾವ ಎದ್ರು, ದೇಹಾರೋಗ್ಯ ಎಲ್ಲ ಸುಧಾರಣೆ ಆಗಿತ್ತು. ಆವಾಗ ಕೊಟ್ಟ ಮಾತಿನಂತೆ ಅಲ್ಲಿಯಿಂದ ಇಲ್ಲಿವರೆಗೂ ದೇವರ ಸೇವೆಯನ್ನು ಚಾಚೂ ತಪ್ಪದೆ ಮಾಡ್ತಾ, ತಾಯಿಗೆ ಇವರ ಪ್ರಶ್ನೆಗಳನ್ನು ಏನು ಜನರು ಹೇಳ್ತಾರಲ್ಲ ಅದನ್ನು ತಾಯಿಗೆ ಒಪ್ಪಿಸಿ, ತಾಯಿ ಏನು ಉತ್ತರ ಹೇಳ್ತಾಳಲ್ಲ ಅದನ್ನೇ ಜನರಿಗೆ ಹೇಳುವಂತಹ, ತಾಯಿಗೂ ಮತ್ತು ಭಕ್ತರ ನಡಬರ್ಕ ಇರುವಂತಹ ಕೊಂಡಿಯಾಗಿ
ಇವರು ಈಗಲೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರ ಸೇವೆಯನ್ನು ಅನುಭವಿಸಿದವರು, ಇವರಿಂದ ಏನಪ್ಪ ಅಂದ್ರೆ ಸಾಕಷ್ಟು ಒಳಿತನ್ನು ಕಂಡವರು ಅಲ್ಲಿ ಸಾಕಷ್ಟು ಜನ ಮಾತಾಡ್ಯಾರ. ನಾನು ಇದು ನನ್ನ ಮಾತು ಮುಗಿದ ನಂತರ ಅವರ ವಿಡಿಯೋಗಳನ್ನು ಹಾಕ್ತೀನಿ, ಅದನ್ನೇ ನೀವು ನೋಡ್ರಿ. ಮೊದಲನೇ ಹೇಳಿರುವ ಹಂಗೆ ನೋಡ್ರಿ, ಇದು ಭಕ್ತಿಯಿಂದ ಆಗುವಂಥ ಕೆಲಸ. ನಿಮ್ಮ ಭಕ್ತಿ ಹೆಂಗಿರ್ತೈತೋ ಹಂಗಂಗೆ ನೀವು ಅದನ್ನು ಪಡ್ಕೊತೀರಿ. ಮತ್ತು ಇಲ್ಲ ಅದೇನು ಈಗಿನ ಕಾಲದಲ್ಲಿ ಅದೆಲ್ಲ ನಡೆಯೋದಿಲ್ಲ, ವಿಜ್ಞಾನ ಹಂಗಂಗೆ ಎಲ್ಲ ಅಂತ ನಾವು ಮಾತಾಡ್ಬೋದು. ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಎಷ್ಟೋ ಘಟನೆಗಳು ಅಲ್ಲಿ ನಡೀತಾವು ಅಂತಂದ್ರೆ, ಸ್ವತಃ ಡಾಕ್ಟರ್ ಇದ್ದವರು ತಮ್ಮ ಮಡದಿಗೆ ಡಾಕ್ಟರ್ ಇದ್ದವ್ರು ತಮ್ಮ ಮಡದಿಗೆ ಆಪ್ರೇಷನ್ ಮಾಡಿಸಿ ಅಲ್ಲಿ ಕರ್ಕೊಂಡು ಬರ್ತಾರಂದ್ರೆ ಅವ್ರಿಗಿಲ್ಲೇನು ವಿಜ್ಞಾನ? ಮತ್ತು ಅಲ್ಲಿ ಏನು ಖರ್ಚಾಗೋದೈತೆ ರೀ? ನಿಮ್ಮದು ಏನು ಖರ್ಚಾಗೋದೈತಿ? 1 ರೂಪಾಯಿನೂ ಅಲ್ಲಿ ಅವರು ಬೇಡೋದಿಲ್ಲ, ನೀವು ಕೊಟ್ಟರು ತಗೊಳ್ಳೋದಿಲ್ಲ. ಹೀಗಿದ್ದಾಗ ಎಲ್ಲ ಕಡೆ ಕಷ್ಟವನ್ನು ಅನುಭವಿಸಿದವ್ರಿಗೆ ಇದು ಅರ್ಥ ಆಗ್ತೈತಿ. ಯಾರು ಸುಖದಿಂದ ಜೀವನ ನಡೆಸಿರ್ತಾರೆ ಇವ್ರಿಗೆ ಗೊತ್ತಾಗೋದಿಲ್ಲ. ಯಾರು ಕಷ್ಟದೊಳಗಿದ್ದರಿ ಈಗ ಎಲ್ಲ ಕಡೆ ರೊಕ್ಕ ಖರ್ಚು ಮಾಡ್ಯಾರಿ. ಒಂದು ಸಲ ಅಲ್ಲಿ ಹೋಗ್ರಿ, ನಿಮಗೆ ಪರಿಹಾರ ಆಯಿತು, ನಿಮಗೆ ಒಳ್ಳೆಯದು. ಆದರೆ ಕಳ್ಕೋದಾದರೂ ಏನೈತಿ ಅಲ್ಲಿ? ಏನು ಕಳ್ಕೊತೀರಿ ನೀವು? ಬರೀ ಹೋಗು ಬರೋ ಒಂದು ಖರ್ಚು ಅಷ್ಟೇ ತಾನ. ಮತ್ತು ಈಗ ಬಸ್ಸು ಪ್ರಿಯದ ಹೆಣ್ಮಕ್ಳಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಹೋಗು ಬರೋ ಖರ್ಚು ಅಷ್ಟೇ ಇರಲಿಕ್ಕೆ ಏನಪ್ಪ ಅಂತಂದ್ರೆ ಊಟ ಉಪಚಾರ ಅದೊಂದೇ ಖರ್ಚು ನಿಮ್ಮದು. ಮತ್ತು ಅದು ಬಿಟ್ಟರೆ ಏನೂ ಖರ್ಚಿಲ್ಲ. ಅಲ್ಲೇ ಅವರೇ ಏನಪ್ಪ ಅಂದ್ರೆ ತೀರ್ಥ ಎಣ್ಣೆ ಅವರೇ ಕೊಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ. ನೀವು ತಗೊಂಡು ನೀವು ಕೂಡ ಏನಪ್ಪ ಅಂದ್ರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಂಡ್ರೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ನನಗಾದರೂ ಏನು ಸಿಗೋದೈತಿ, ಅವರಿಗಾದರೂ ಏನು ಸಿಗೋದೈತಿ? ಎಲ್ಲವೂ ಸಿಗೋದು ನಿಮಗೆ ತಾನೇ. ಅದಕ್ಕೆ ನಾನು ಮಾತಾಡೋದಕ್ಕಿಂತ ಏನೈತಿ, ಅಲ್ಲಿ ಜನನ ಬಂದು ಏನೇನು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಯಾರ ಅನ್ನೋದನ್ನು ಮುಂದೆ ನಾನು ವಿಡಿಯೋ ಹಾಕ್ತೀನಿ, ನೀವ ನೋಡ್ರಿ. ಇದಾದ ನಂತರ ಮುಂದಿನ ಭಾಗದೊಳಗೆ ರಾಜೇಶ್ ಅಣ್ಣಾಜಿ ಅವ್ರದ್ದು, ರಾಜೇಶ್ ಗುರೂಜಿ ಅವ್ರದ್ದು ಮುಂದಿನ ಹಂತಗಳಲ್ಲಿ ಕೆಲವೊಂದಿಷ್ಟು ಘಟನೆಗಳು ಏನೇನಾಗ್ಯಾವ, ಅವ್ರ ವಿಚಾರಧಾರೆಗಳೇನು, ಮುಂದೆ ಅವ್ರು ಏನು ಮಾಡೋರಿದ್ದಾರೆ, ಅವರ ಕೆಲಸ ಕಾರ್ಯಗಳೇನು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನಾವು ಎಲ್ಲಿಂದ ಬಂದಿರೋ ಸರ್? ಸರ್, ನಾವು ಹಾವೇರಿಯಿಂದ ಬಂದಿರೋದು. ನಾವಂತರೂ ಏನು ಲೆಕ್ಕ ಇಲ್ಲ ನಾವು ಬರೋದು. ನಮಗೂ ಗುರುಗಳಿಗೂ ಒಂದು ಆಪ್ತ ಮಿತ್ರ ಆಗಿಬಿಟ್ಟಿದೆ. ಅವರು ಸುಮಾರು ಸರಿ ನಮ್ಮ ಮನೆಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಆಮೇಲೆ ನಮಗೂ ಅವ್ರ ಮೇಲೆ ಭಾಳ ಒಂದು ಶ್ರದ್ಧೆ. ಅದಕ್ಕೋಸ್ಕರ ನಾವಂತರೂ ಸುಮಾರು ಜನರಿಗೆ ಕರ್ಕೊಂಡು ಬರ್ತೀವಿ, ನಾವು ಬರ್ತೀವಿ. ನಿಮಗೆ ಏನು ಸರ್ ವಿಶೇಷ ಅನುಭವ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಥರದ್ದು ಏನು ಚಾರ್ಜ್ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ಯಾರಿಗೂ ಬಂದವರಿಗೆ ಡಾಂಬಿಕತನದಿಂದ ಇದು ಮಾಡಬೇಕು ಅದು ಮಾಡಬೇಕು ಅಂತ ಏನಿಲ್ಲ. ಗುರುಗಳು ತಮ್ಮ ಮನೆಯಿಂದನೇ ಅವ್ರದ್ದೇ ಸ್ವತಃ ತಯಾರು ಮಾಡಿರೋದು ತೀರ್ಥ ಜಡಿಬೂಟಿಯಿಂದ, ಆಮೇಲೆ ಎಣ್ಣೆ ಮಸಾಜಿಗೆ ಅದೆಲ್ಲ ಕೊಡ್ತಾರೆ. ಅವರೊಂದು ಅಪೂರ್ವ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ಸುಮಾರು ಜನರಿಗೆ ಇಲ್ಲಿ ಮಕ್ಕಳಿಲ್ಲದವ್ರಿಗೂ ಉಡಿ ತುಂಬಿಸಿದವ್ರಿಗೆಲ್ಲ ಮಕ್ಕಳು ಆಗಿದ್ದಾವೆ. ಸುಮಾರು ಇಂಥವು 500-600 ಕೇಸ್ಗಳನ್ನು ನಾವು ನೋಡಿದ್ದೀವಿ. ಆಮೇಲೆ ಮೊನ್ನೆ ರೀಸೆಂಟಾಗಿ ನಾನು ಹುಬ್ಳಿಯವ್ರಿಗೂ ಒಬ್ಬರು ಕರ್ಕೊಂಡು ಬಂದಾಗ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಕಿಡ್ನಿ ಅವ್ರದ್ದು ಪ್ರಾಬ್ಲಮ್ ಇದ್ದಿದ್ದು ಸಿಂಕ್ ಆಗಿದ್ದು. ಮೊನ್ನೆ ಟೆಸ್ಟ್ ಮಾಡಿಸಿದಾಗ ಸ್ವಲ್ಪ ಈಗ ನಾರ್ಮಲ್ ಸ್ಟೇಜಿಗೂ ಬಂದಿದೆ. ಆಮೇಲೆ ನನ್ನ ಮನೆಯಲ್ಲೇ ನನ್ನ ಮಗಳಿಗೆ ಒಂದು ಡೆಲಿವರಿ ಇತ್ತು. ಅದು ಅವಳಿ ಜವಳಿ ಇತ್ತು. ಅದರಲ್ಲಿ ಒಂದು ಆಲ್ರೆಡಿ ಡೆತ್ ಆಗಿತ್ತು, ಒಂದು ಚೆನ್ನಾಗಿತ್ತು. ಆ್ಯಕ್ಚುಲಿ ಸುಮಾರು ಜನ ನಮಗೆಲ್ಲ ಹಾವೇರಿಯಲ್ಲೆಲ್ಲ ಹೆದರಿಸಿದ್ರು, ಇಲ್ಲ ನೀವು ICU ಇದ್ದಲ್ಲೇ ನೀವು ಹೋಗಿ ಹುಬ್ಳಿ ಹೋಗಿ ದಾವಣಗೆರೆ ಹೋಗಿ ಅಂತ. ಆದರೆ ಗುರುಗಳು ನನಗೆ ಹೇಳಿದರು, ಡಾಕ್ಟ್ರ್ ಡೇಟ್ ಕೊಟ್ಟಿದ್ದಕ್ಕಿಂತ 15 ದಿವಸ ಬಿಫೋರ್ ಡೆಲಿವರಿ ಆಗುತ್ತೆ ಅಂತ. ಸೇಮ್ ಟೈಮಿಗೂ ಡೆಲಿವರಿನೂ ಆಯಿತು. ಆಮೇಲೆ ನಾರ್ಮಲ್ ಡೆಲಿವರಿ ಆಗಂತ ಹೇಳಿದರು. ಸ್ವಲ್ಪ ಕಷ್ಟ ಬಿತ್ತು, ಆದರೆ ನಾರ್ಮಲ್ ಡೆಲಿವರಿನೇ ಮಾಡಿಸಿದೆ ನಾನು. ನಮಗೂ ಇದ್ರ ಮೇಲೆ ಶ್ರದ್ಧೆ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಮಗಳಿಗೆ ಭಾಳ ತ್ರಾಸಾಯಿತು ಅವಾಗ. ಆದರೂ ಸುಮಾರು ಜನ ಆಜುಬಾಜು ಇದ್ದವ್ರಿಗೆ, ಇಲ್ಲರಿ ಸಿಜರಿಂಗ್ ಮಾಡಿಸ್ರಿ, ನೀವೇನು ರೀ ಎಷ್ಟು ಅಲಕ್ಷ್ಯ ಮಾಡ್ತೀರ ಅಂತ ನನಗೆ ಹೆದರಿಸ್ತಾ ಇದೆ. ಆದರೆ ನನಗೆ ಇವ್ರ ಮೇಲೆ ಭಾಳ ಒಂದು ಶ್ರದ್ಧೆನೇ ಇತ್ತು. ಆಮೇಲೆ ಆವತ್ತೇ ಗುರುಗಳದ್ದು ಹುಟ್ಟುಹಬ್ಬನೂ ಇತ್ತು. ಆಮೇಲೆ ಆ ಧೈರ್ಯದಿಂದ ಏನು ತೊಂದರೆ ಇಲ್ಲದೇ ಡೆಲಿವರಿ ಒಳ್ಳೆ ನಾರ್ಮಲಾಗಿ ಆಯಿತು.
ಇದು ನಮ್ಮ ಕಣ್ಣಾರೆ ನಮ್ಮ ಅನುಭವ. 100% ನಂಬ್ತೀವಿ. ಆಮೇಲೆ ಎಲ್ಲರಿಗೂ ಕರ್ಕೊಂಡು ಬರ್ತಾಯಿದೆ. ಈಗ ನೋಡಿ, ಈ ವೆರಿಸ್ಕೋ ಪ್ರಾಬ್ಲಮ್ ಇದೆ, ನಮ್ಮ ಮಂಡ್ಯದಿಂದ ಬಂದಿದ್ದಾರೆ ನಮ್ಮ ಮಿಸ್ಸಸ್ ಅಣ್ಣವರು, ಅವ್ರಿಗೂ ಕರೆಸಿದ್ದೀವಿ ನಾವು. ಫಸ್ಟ್ ಟೈಮೇ ಬಂದಿರೋದು ಅವರು. ನಮ್ಮಿಂದ ನೋಡ್ರಿ ಸಾಧ್ಯ ಆದಷ್ಟು ನಾವು ಎಲ್ಲರಿಗೂ ಕರ್ಕೊಂಬರ್ತೀವಿ. ನಮ್ಮ ಟೈಮ್ ವೇಸ್ಟ್ ಆದರೂ ನಾವು ಕರ್ಕೊಂಬರ್ತೀವಿ. ಏನು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿ ಸೈನ್ಸ್ ಇಷ್ಟೆಲ್ಲ ಮುಂದುವರೆದ್ರು, ಸೈಂಟಿಸ್ಟು ಅಲ್ಲ, ಸೈನ್ಸು ಇವಾಗ ಹೇಳ್ತಾ ಇದೆ. ಇದು ಸುಮಾರು ಎಷ್ಟೋ ಸಾವಿರಾರು ವರ್ಷದಿಂದ ಹಿಂದೆ ನಮ್ಮ ಸನಾತನ ಧರ್ಮದಲ್ಲಿ ಆಯಿತು, ನಮ್ಮ ಜೈನ ಧರ್ಮದಲ್ಲಿ ಆಯಿತು. ಇದೆಲ್ಲ ಇವಾಗ ಇವ್ರ ಪ್ರತ್ಯಕ್ಷೆ ಇದನ್ನು ಪ್ರಾಕ್ಟಿಕಲಿ ನಾಲೆಜ್ ಈಗೆಲ್ಲ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಪೂರ್ವದಲ್ಲೇ ಆಗಿದೆ ಎಲ್ಲ. ಇದು ಎಲ್ಲ ಡಯಾಗ್ನೋಸ್ಟ್ ಎಲ್ಲ ಪೂರ್ವದಲ್ಲೇ ಆಗಿದೆ. ಇವಾಗ ಡಾಕ್ಟ್ರ್ ಹೇಳ್ತಾರೆ ಕಾದಾರಿದ ನೀರು ಕುಡಿಬೇಕಂತ. 2500 ವರ್ಷ ನಮ್ಮ ಮಾವೀರ ಭಗವಂತರು ಅವಾಗದೇ ಹೇಳಿದರು. ಆಮೇಲೆ ಪ್ರತಿಯೊಂದು ವಸ್ತುವಲ್ಲಿ ಜೀವ ಇದೆ ಅಂತ ಇದು ಆವಾಗಲೇ ಹೇಳಿದ್ದಾರೆ. ಸೈಂಟಿಸ್ಟ್ ಇವಾಗ ಪ್ರೂಫ್ ಮಾಡ್ತಾ ಇದ್ದಾರೆ. ಈ ಜರ್ಮನಿ ಎಲ್ಲ ನಮ್ಮ ಸನಾತನ ಧರ್ಮದ ಗ್ರಂಥಗಳನ್ನು ಅವರೆಲ್ಲ ತೊಗೊಂಡೋಗಿ ಈಗೆಲ್ಲ ಅವರೆಲ್ಲ ಅಳವಡಿಸ್ತಾ ಇದ್ದಾರೆ ಅದಕ್ಕೆಲ್ಲ. ಏನು ಅದಕ್ಕೆ ಮತ್ತು ನಮಗೂ ಇಲ್ಲೇ ಸಾಧಾರಣವಾಗಿ ಬಂದವರು ಎಲ್ಲ ಭಕ್ತರಿಗೂ 90% ಒಳ್ಳೆಯದೇ ಆಗ್ತಾ ಇದೆ. ಆ ರೀತಿಯಿಂದ ಒಂದು ಹೆಮ್ಮೆಯಿಂದ ಎಲ್ಲರೂ ಬರ್ತಾನೂ ಇದ್ದಾರೆ. ಆಮೇಲೆ ಶ್ರದ್ಧೆನೂ ಮುಖ್ಯ. ಇಲ್ಲ ಈಗ ಡಾಕ್ಟ್ರ್ ಹೇಳ್ತಾರೆ ನೀನು 10 ದಿವಸ ಏನು ತಿನ್ನಬಾರ್ದಪ್ಪ ಅಂದರೆ ಬಿಟ್ಬಿಡ್ತಾರೆ. ಆಮೇಲೆ ಇಲ್ಲಿ ಏನೂ ಇಲ್ಲ, ಒಂದು ತೀರ್ಥ, ಒಂದು ಎಣ್ಣೆ, ಒಂದು ಶ್ರದ್ಧೆ, ಅದು ಒಂದು ಅಪೂರ್ವ ಶಕ್ತಿ ಇದೆ ಅದರಲ್ಲಿ. ಮತ್ತೆ ಸರ್ ಥ್ಯಾಂಕ್ಸ್, ನಮಸ್ಕಾರ. ನಮಸ್ಕಾರ ಸರ್ ನಾನು ಹಳಿಯಾಳ ತಾಲೂಕಿಂದ ಬಂದಿದ್ದೀನಿ. ಕಾರವಾರ ಡಿಸ್ಟಿಕ್ ಹಳಿಯಾಳ ತಾಲೂಕಿಂದ ಬಂದಿದ್ದೀನಿ. ನನ್ನ ಹೆಸರು ಮಾಂತೇಶ್ ಕಿತ್ತೂರದ್ದು ಅಂತ ಹೇಳ್ತಾರೆ. ಇವರು ನಮ್ಮ ಮನೆಯವರು. ಇವರು ಲಾಸ್ಟ್ ಇಯರ್ ಬರೀ ಕೇವಲ ಒಂದು ಹಲ್ಲು ನೋವಿನಿಂದ ಸ್ಟಾರ್ಟ್ ಅದು ಆಯಿತು. ಹಲ್ಲು ನೋವು ಒಂದು ಬಂದಿದ್ರು. ಅದಕ್ಕೆ 1 ವೀಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಇಲ್ಲೇ ಹಾವೇರಿ ಡಿಸ್ಟಿಕ್ ಒಳಗೆ ಇದು ಮಾಡಿದ್ವಿ ಟ್ರೀಟ್ಮೆಂಟು. ಸೊ ಅಲ್ಲೂ ಏನದು ಆಗಲಿಲ್ಲ ಅವರಿಗೆ. ಅಲ್ಲಿಂದ ಅವರು ವೇಟ್ ಮಾಡೋಣ ಡಾಕ್ಟರ್ ಅದು ಬಂದಿದ್ರು. ಆಮೇಲೆ ಮತ್ತು ಫಸ್ಟ್ ಅದು ಆಯಿತು. ಫಸ್ಟ್ದಿಂದ ಮತ್ತು ಅವ್ರು ಏನೇನೋ ಟ್ರೀಟ್ಮೆಂಟ್ ಮಾಡಿದ್ರು. 15 ಡೇಸ್ ಟ್ರೀಟ್ಮೆಂಟ್ ಮಾಡಿದರು. ಆಮ್ಯಾಗ ಫಸ್ಟ್ ಡೇ ಬೈ ಡೇ ಅದು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದು. ಸೊ ಅಡ್ಮಿಟ್ ಆಗಬೇಕದು ಅಂದರು. ಅಡ್ಮಿಟ್ ಆಗಿ ಅವ್ರು ಪ್ರೈವೇಟ್ ಗೌರ್ಮೆಂಟ್ ಡಾಕ್ಟರ್ ಇರೋರು ಅಂದರೆ ಪ್ರೈವೇಟಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಅವ್ರಿಗೆ ತೋರಿಸಿದ್ನ ಇಲ್ಲ ಶುಗರ್ ಆಗಿದೆ, ಅಟ್ಯಾಕ್ ಆಯ್ತು. ಅವಾಗ ಎತ್ತರಕ್ಕಿಂತ ಮೊದಲು ಗೊತ್ತಿದ್ರು. ಆ ಶುಗರ್ ಡೌನ್ ಆಗೋವರೆಗೆ ಅದು ಅಂದ್ಕೊಳ್ಳಿ ಇದು ಫಸ್ಟ್ ಬಂತು ಬೆಳಿತಾನೆ ಹೋಯ್ತದೆ. ಸೊ ಅವರು ಡಾಕ್ಟರ್ ಅದು ಅಂದ್ರೆ 1 ವೀಕ್ವರೆಗೆ ನೀವು ಇಲ್ಲಿ ಇರಬೇಕಾಗ್ತದೆ. ಬರೀ ಒಂದಿನ ಫಸ್ಟ್ ಐತೇನೆ ಅಂತೇಳಿ ಅವರು ಅಡ್ಮಿಟ್ ಮಾಡ್ಕೊಂಡ್ರು. ಬಟ್ ಶುಗರ್ ಲೆವೆಲ್ಲು ಫಸ್ಟ್ ಇದನ್ನಾಗಿರೋದು ನೋಡಿ 3-4 ಡಾಕ್ಟರ್ ಕನ್ಸಲ್ಟ್ ಮಾಡಿ ನಾವು ಇದು ಮಾಡ್ಬೇಕು, ಟ್ರೀಟ್ ಮಾಡ್ಬೇಕದು ಅಂತ ಹೇಳಿದ್ರು ಅವರು. ಸೊ ನಮಗೆ ಅಲ್ಲಿ 1 ವೀಕ್ ಗಟ್ಟಲೆ ಪ್ರೈವೇಟಲ್ಲಿ ಇದನ್ನದು ಆಗದೆ ಇರೋದಕ್ಕೆ ಅಥವಾ ಹೆಚ್ಚಿಗೆ ಇದನ್ನದು ಕಾಸ್ಟ್ ಅದು ಆಗ್ತದೆ ಅಂತೇಳಿ ನಾವು ಅವ್ರಿಗೆ ಅಲ್ಲಿಂದ ನಾವು SDMಗೆ ಹೋಗಿ ಇದು ಮಾಡಿದ್ದೆವು ಟ್ರೀಟ್. ಸೊ ಅಲ್ಲಿ ದೇವ್ರದಿಂದ ಅಲ್ಲಿ ಹೋದ ನೆಕ್ಸ್ಟ್ ಡೇನೇ ಟ್ರೀಟ್ ಮಾಡಿದ್ರು, ಅವ್ರು ಆಪ್ರೇಷನ್ ಮಾಡಿದ್ರು. ಅದಾದ 1 ವೀಕ್ ಅಲ್ಲಿ ಉಳಿದ್ಬಿಟ್ಟು ಆಮೇಲೆ ಇಲ್ಲಿ ಬಂದಿದ್ವಿ ನಾವು ದರ್ಶನಕ್ಕೆ. ಅವಾಗೆ ಹಿಂಗೋ ಯಾರೋ ಒಬ್ಬರು ಹೇಳಿದರು, ಒಟ್ಟು ಯಾವುದೋ ಒಂದು ಯಾರಿಗೂ ರೆಕಮೆಂಡ್ ಅಲ್ಲ, ಹಿಂಗೋ ಒಬ್ರು ಯಾರೋ ಇನ್ಫಾರ್ಮ್ ಮಾಡಿದರು. ಆ ಕಾರಣದಿಂದ ಇಲ್ಲಿ ಬಂದು ಇದು ಮಾಡಿದ್ವಿ ನಾವು. ಇವ್ರು ಬಂದಾಗ ಈ ಗುರೂಜಿಗಳು ಹೇಳಿದ್ರು, ಅವರು ರಾಜೇಶ್ ಗುರುಗಳು, ನೀವು ಇನ್ನೊಂದು ತಿಂಗಳಲ್ಲಿ ಫುಲ್ ಆರಾಮಾಗ್ತದೆ ಅಂತೇಳಿ ಅವ್ರು ಹೇಳಿಬಿಟ್ಟಿದ್ರು. ಇಲ್ಲೆಲ್ಲ ಆಪ್ರೇಷನ್ನು ಸ್ಟಿಚ್ಚು ಎಲ್ಲ ಇದನ್ನದಾಗಿತ್ತು. ಅವ್ರು ಹೇಳಿದ ಪ್ರಕಾರ 1 ತಿಂಗಳಲ್ಲಿ ಫುಲ್ ಆರಾಮಾಯಿತು. ಲಾಸ್ಟ್ 1 ಇಯರ್ ಬೇಕು. ಅವತ್ತಿಂದ ಇಲ್ಲಿಗೆ ಬರ್ತಾನೆ ಇದ್ವಿ, ಮೇಲಿಂದ ಮೇಲೆ ಬರ್ತಾನೆ ಇರ್ತದೆ. ಮಾಡಿದ್ದೀವಿ ಸರ್. ಅಪ್ ಟು 80ವರೆಗೆ ಇದನ್ನದು ಆಗಿತ್ತು ಸರ್. 1 ವೀಕಲ್ಲಿ 80. ಅದು ಬೈ ರೆಕಮೆಂಡೆಡ್ ಅಂದಮೇಲೆ 80ವರೆಗೆ ಇದನ್ನದು ಆಗಿತ್ತು ಅವ್ರಿಗೆ. ಅಲ್ಲಿವರೆಗೆ ಇದನ್ನದು ಆಗಿತ್ತು. ಏನು ಖರ್ಚದು ಇಲ್ಲ. ಇವ್ರು ಹೇಳಿದ್ರು 1 ತಿಂಗಳಲ್ಲಿ ಆರಾಮಾಗ್ತದೆ ಅಂತೇಳಿ. ಅದು ಫುಲ್ ಕಂಟಿನ್ಯೂ ಅದು ಫುಲ್ ಆರಾಮಾಯ್ತು. ಈಗೇನು ಆ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ, ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ ಸರ್. ಅಷ್ಟು ಫುಲ್ ಕ್ಯೂರ್ ಅದು ಆಗಿದ್ವಿ ನಾವು. ಹೌದು ದರ್ಶನ ಹೌದು, ನಂಬಿಕೆ ಇದೆ ಸರ್. ಅದ್ರ ಸಲುವಾಗಿ ಇವತ್ತು ಈ ದಿನ ಬಂದಿದ್ದೀವಿ ಸರ್ ನಾವು. ಇನ್ನು ಸರ್ ನಾನು ಪ್ರೈವೇಟ್ ವರ್ಕ್ ಮಾಡ್ತೀನಿ. ನನ್ನದೇ ಆದ ಒಂದು ಬಿಸ್ನೆಸ್ ಅದೇ, ಫೈನಾನ್ಸಿಯಲ್ ಪ್ಲ್ಯಾನರ್ ಆಗಿ ವರ್ಕ್ ಮಾಡ್ತೀನಿ. ಸೊ ಅದರಲ್ಲೇ ನಾನು ಇದನ್ನದು ಇದ್ದೀನಿ ಸರ್. ಹೌದು, ನಂಬ್ತೇವೆ. ಮೊದಲಿಂದ ನಂಬ್ತೇವೆ, ಇವಾಗೂ ನಂಬ್ತೇವೆ. ಹೌದು ಹಾಂ. ಮತ್ತು ಒಂದು
ಇವಾಗ ಆರಾಮಾಗಿದ್ದೇವೆ. ಫುಲ್ ಭಾಳ ಇಲ್ಲೆಲ್ಲ ಫುಲ್ ಫಸ್ಟ್ ತುಂಬಿ ಇನ್ನು ಸ್ವಲ್ಪ ದಿವಸಕ್ಕೆ ಶ್ವಾಸಕೋಶಕ್ಕೆ ಹೋಗೋ ಚಾನ್ಸಸ್ ಇತ್ತದು. ಆಪ್ರೇಷನ್ ಮಾಡಿಸಿದ್ವಿ. ಮಾಡಿಸಾದ್ಮೇಲೆ ಅದು ಆರಾಮಾಗ್ತೈತಿ ಇಲ್ಲ ಅಂತ ನಮ್ಮ ಮನೆಯವರು ಭಾಳ ಇದು ಮಾಡ್ಕೊಂಡಿದ್ರು. ಬಂದ್ವಿ. ನಾವು ಬಂದಮೇಲೆ ಇಲ್ಲಿ ಗುರುಗಳು ಆಶೀರ್ವಾದ ಮಾಡಿದರು. ಒಂದು ತಿಂಗಳಲ್ಲಿ ನಿಮಗೆ ಫುಲ್ ಕ್ಯೂರ್ ಆಗ್ತೈತಿ, ಆರಾಮಾಗ್ತೈತಿ ಅಂತಂದು ಹೇಳಿ ಕಳಿಸಿದ್ರು. ಅದೇ ರೀತಿ ಒಂದು ತೀರ್ಥ ಬಾಟ್ಲಿ ಕೊಟ್ಟಿದ್ರು. ಡೈಲಿ ತೊಗೊಳ್ರಿ 2 ಟೈಮ್ ಅಂತಂದು ತೊಗೊಂಡ್ವಿ. ಫುಲ್ ಆರಾಮಾಯಿತು. ಮತ್ತೆ ಬಂದು ಅವ್ರ ದರ್ಶನ ಮಾಡ್ಕೊಂಡು ಹೋದ್ವಿ. ಆ ತೀರ್ಥದಲ್ಲಿ ಶಕ್ತಿ ಇದೆ. ಹಾಂ, ನಿಜ ಆಗುತ್ತೆ. ನಮಸ್ತೆ.